50 ಶಾಪ್ ರಿಲೇಟೆಡ್ ಬಿಸ್ನೆಸ್ನ ನೀವು ಮಾಡ್ಬೋದು ಅಂತ ತಿಳ್ಕೊಳ್ತಾ ಹೋಗೋಣ. ನೀವು ಮೊದಲನೇದಾಗಿ ಇವಾಗ ನೋಡ್ತಿರೋ ಎಲ್ಲ ಕಡೆ ಇಂಟರ್ನೆಟ್ ಇದೆ. ಇಂಟರ್ನೆಟ್ ಇಲ್ಲದೆ ಈ ಜೀವನನೇ ಇಲ್ಲ ಅಂತ ಹೇಳ್ಬೇಕು. ಹಳ್ಳಿ ಇರಬೇಕು, ಸಿಟಿ ಇರಬೇಕು, ಎಲ್ಲ ಕಡೆ ಮನೆ ಕೂಡ ಇಂಟರ್ನೆಟ್ ಹಾಕ್ಸ್ಕೊಂತಾರೆ. ಅದೇ ರೀತಿ ನೀವು ಕೂಡ ಈ ಮೊದಲನೇ ಬಿಸ್ನೆಸ್ ಇಂಟರ್ನೆಟ್ ಸರ್ವಿಸ್ನ ಕೊಡೋ ಬಿಸ್ನೆಸ್ನ ಮಾಡ್ಬೋದು. ಈ ಇನ್ವೆಸ್ಟ್ಮೆಂಟ್ ಎಷ್ಟಿರುತ್ತೆ ಈ ಬಿಸ್ನೆಸ್ ಮಾಡೋಕ್ಕೆ ಅಂತಂದರೆ ಮಿನಿಮಮ್ 2ರಿಂದ 3 ಲಕ್ಷ ಬೇಕಾಗುತ್ತೆ. ಮ್ಯಾಕ್ಸಿಮಮ್ 5ರಿಂದ 7 ಲಕ್ಷ ಹಾಗೂ ಮಿನಿಮಮ್ ಪ್ರಾಫಿಟ್ ನೀವು ಒಂದು ಮಟ್ಟಕ್ಕೆ ಚೆನ್ನಾಗಿ ಸರ್ವಿಸ್ನ ಕೊಡ್ತೀರಾ ಹಾಗೂ ಎಲ್ಲ ಕಡೆ ಚೆನ್ನಾಗಿ ಸರ್ವಿಸ್ನ ಕೊಡ್ತೀರಾ ಅಂದರೆ ಒಳ್ಳೆ ಲಾಭ ಕೂಡ ಗಳಿಸ್ಬೋದು. ಈಗ 2ನೇ ಬಿಸ್ನೆಸ್ ಯಾವುದಪ್ಪ ಅಂತಂದರೆ ಪೂಜಾ ಐಟಮ್ಸ್ಗಳನ್ನ ಮಾಡೋದು. ಇವಾಗ ದೇವಸ್ಥಾನ ಎಲ್ಲ ನಗರಗಳಲ್ಲೂ ಇರುತ್ತೆ, ಹಳ್ಳಿಗಳಲ್ಲೂ ಇರುತ್ತೆ. ಗಲ್ಲಿ ಕೂಡ ದೇವಸ್ಥಾನ ಅಥವಾ ದೇವ್ರ ರಿಲೇಟೆಡ್ ಏನಾದರೂ ಕಾರ್ಯಕ್ರಮಗಳು ಕೂಡ ನಡೀತಾ ಇರುತ್ತೆ. ಆ ಕಾರಣಕ್ಕೋಸ್ಕರ ಪೂಜಾ ಐಟಮ್ಸ್ ಸೆಲ್ ಮಾಡೋ ಬಿಸ್ನೆಸ್ ಕೂಡ ಒಂದು ಶಾಪ್ ಓಪನ್ ಮಾಡ್ಬೋದು. ನಿಮಗೆ 30,000ದಿಂದ 5 ಲಕ್ಷದಷ್ಟು ಬಂಡವಾಳ ಬೇಕಾಗುತ್ತೆ. ಮ್ಯಾಕ್ಸಿಮಮ್ ಇನ್ವೆಸ್ಟ್ಮೆಂಟ್ ನಿಮಗೆ 3 ಲಕ್ಷದಿಂದ 10 ಲಕ್ಷದವರೆಗೂ ಬೇಕಾಗುತ್ತೆ ಹಾಗೂ ಒಳ್ಳೆ ಪ್ರಾಫಿಟ್ ಕೂಡ ಅರ್ನ್ ಮಾಡ್ಕೊಡುತ್ತೆ ನಿಮಗೆ ಚೆನ್ನಾಗಿ ಸೇಲ್ಸ್ ಆದರೆ. 3ನೇ ಬಿಸ್ನೆಸ್ಸು ಒಂದು ಸಿಗರೇಟ್ ಶಾಪ್ನ ತಗೊಳ್ಳೋದು. ಏಕೆ ಬಾರ್ ಬಿಸ್ನೆಸ್ ನಡೆಯೋಕ್ಕೆ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆ ಹಾಗೂ ನಿಮಗೆ ಕಷ್ಟ ಕೂಡ. ಅದೇ ರೀತಿ ಸಿಗರೇಟ್ ಶಾಪ್ಗೆ ನಿಮಗೆ ಒಂದು ಮಟ್ಟಕ್ಕೆ ಈಸಿಯಾಗಿ ಲೈಸೆನ್ಸ್ ಸಿಕ್ಬಿಡುತ್ತೆ. ಮಿನಿಮಮ್ ಇನ್ವೆಸ್ಟ್ಮೆಂಟ್ ಅಂದರೆ ಒಂದು 10,000ದಿಂದ 2 ಲಕ್ಷದವರೆಗೂ ನೀವು ಇನ್ವೆಸ್ಟ್ ಮಾಡಬೇಕಾಗುತ್ತೆ. 50,000ರಿಂದ 5 ಲಕ್ಷದವರೆಗೂ ನೀವು ಮ್ಯಾಕ್ಸಿಮಮ್ ಇನ್ವೆಸ್ಟ್ಮೆಂಟ್ನ ಮಾಡಬೇಕಾಗುತ್ತೆ ಈ ಬಿಸ್ನೆಸ್ಸಲ್ಲಿ. ಹಾಗೂ ನೀವು ನೋಡ್ಕೊಬಿಡಿ ಮಂತ್ಲಿ ಪ್ರಾಫಿಟ್ ಕೂಡ ನಿಮಗೆ ಚೆನ್ನಾಗಿದೆ. ಒಳ್ಳೆ 20,000ದಿಂದ 1 ಲಕ್ಷ ಬರುತ್ತೆ. ಚೆನ್ನಾಗಿ ಜನಸಂದಣಿ ಇರೋ ಜಾಗದಲ್ಲಿ ಹೋದರೆ ಒಳ್ಳೆ ಬಿಸ್ನೆಸ್ ಕೂಡ ಮಾಡ್ತೀರಾ. 4ನೇ ಬಿಸ್ನೆಸ್ ಬಂದ್ಬಿಟ್ಟು ಒಂದು ಟೈರ್ ಪಂಕ್ಚರ್ ಶಾಪ್. ಏನಪ್ಪ ಟೈರ್ ಪಂಕ್ಚರ್ ಶಾಪ್ ಅಂತ ಕೇಳಿ ನೋಡಿ, ಮಿನಿಮಮ್ ಇನ್ವೆಸ್ಟ್ಮೆಂಟ್ ನೀವು ಚಿಕ್ಕದಲ್ಲೇ ಶುರು ಮಾಡ್ಬೋದು. 25ರಿಂದ 30,000 ಹಾಗೂ ಅಲೈನ್ಮೆಂಟ್ ಕೂಡ ಜೊತೆ ಇಟ್ಕೊಂಡ್ರೆ ನಿಮಗೆ ಒಳ್ಳೆ ಲಾಭ ಕೂಡ ಆಗುತ್ತೆ. ಇನ್ವೆಸ್ಟ್ಮೆಂಟ್ ಸ್ವಲ್ಪ ಜಾಸ್ತಿ ಆಗುತ್ತೆ. 2 ಲಕ್ಷ, 2.5 ಲಕ್ಷ, 3 ಲಕ್ಷದವರೆಗೂ ಹೋಗ್ಬೋದು. ಒಳ್ಳೆ ಪ್ರಾಫಿಟ್ ಕೂಡ ಗಳಿಸ್ತೀರಾ. ಈಗ 5ನೇ ಬಿಸ್ನೆಸ್ ಯಾವುದಪ್ಪ ಅಂತಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಿಮಗೆ ಬುಕ್ ಶಾಪ್ನ ಇಡ್ಬೋದು. ಜ್ಞಾನದ ಭಂಡಾರ ಅಂತ ಹೇಳ್ಬೇಕು. ಬುಕ್ಸ್ ಇಲ್ದಲೆ ಜೀವನ ನಡೆಯಲ್ಲ ಅಲ್ವಾ. ಆ ಕಾರಣಕ್ಕೋಸ್ಕರ ಮಿನಿಮಮ್ ಇನ್ವೆಸ್ಟ್ಮೆಂಟ್ ನಿಮಗೆ 40,000ದಿಂದ 2 ಲಕ್ಷವರೆಗೂ ಬೇಕಾಗುತ್ತೆ. ಮ್ಯಾಕ್ಸಿಮಮ್ ಇನ್ವೆಸ್ಟ್ಮೆಂಟು ಒಂದು 50,000ದಿಂದ 5 ಲಕ್ಷದವರೆಗೂ ಬೇಕಾಗುತ್ತೆ. ಒಳ್ಳೊಳ್ಳೆ ಬುಕ್ಸ್ ಇಟ್ಟರೆ ಒಳ್ಳೆ ಪ್ರಾಫಿಟ್ ಕೂಡ ಗಳಿಸ್ತೀರಾ ಬುಕ್ಸ್ ಬಿಸ್ನೆಸ್ಸಲ್ಲಿ. ಮಂತ್ಲಿ ಪ್ರಾಫಿಟ್ ನಿಮ್ಗೆ ಏನಿಲ್ಲ ಅಂದರೂ ಸರಿ ಸುಮಾರು 50,000ದಿಂದ 2 ಲಕ್ಷದವರೆಗೂ ಸಿಗುತ್ತೆ. ಇದು ಕೂಡ ಒಳ್ಳೆ ಬಿಸ್ನೆಸ್ಸು ಹಾಗೂ ಬೈಂಡಿಂಗು ಜೊತೆಗೆ ಈ ಬೇರೆ ಬೇರೆ ರೀತಿಯ ಬುಕ್ಸ್ಗಳು ಕೂಡ ಎಕ್ಸಾಮ್ಗೆ ಸ್ಕೂಲ್ ರಿಲೇಟೆಡ್ ಹೋಗಿ ಕಾಂಟ್ಯಾಕ್ಟ್ಗಳು ಕೂಡ ಮಾಡ್ಕೋಬೋದು. 6ನೇ ಬಿಸ್ನೆಸ್ ಬಂದು ವೆಜಿಟೇಬಲ್ ಶಾಪ್, ಒಂದು ತರಕಾರಿ ಅಂಗಡಿನ ಕೂಡ ಇಡ್ಬೋದು. ಬೇಸಿಕ್ ಆಗಿ 20,000ದಿಂದ 40,000ವರೆಗೂ ಚಿಕ್ಕ ಇನ್ವೆಸ್ಟ್ಮೆಂಟಲ್ಲಿ ಶುರು ಮಾಡೋ ಬಿಸ್ನೆಸ್ ಇದು. ಮ್ಯಾಕ್ಸಿಮಮ್ ಒಳ್ಳೆ ಜಾಸ್ತಿ ಖರ್ಚಾಗಬೇಕು. ಫ್ರೂಟ್ಸು ಸೇರಿಸ್ಕೋತೀನ 50,000ದಿಂದ 1 ಲಕ್ಷ ಕೂಡ ಆಗುತ್ತೆ. ಅದೇ ಮಂತ್ಲಿ ಪ್ರಾಫಿಟ್ ಅಂತ ಬಂದರೆ 25,000-30,000ವರೆಗೂ ನಿಮಗೆ ಪ್ರಾಫಿಟ್ ಆಗುತ್ತೆ. ಏರಿಯಾ ಮೇಲೆ ಇದೆಲ್ಲದು ಸೇಲ್ಸ್ ಮೇಲೆ ಡಿಪೆಂಡೆಂಟ್ ಅಲ್ವಾ. ಈಗ 7ನೇದು ಅಂದರೆ ಹಳೆ ಕಾರ್ಗಳನ್ನು, ಬೈಕ್ಗಳನ್ನು ಸೆಲ್ ಮಾಡೋದು, ಸೆಕೆಂಡ್ ಹ್ಯಾಂಡ್ ಆಗಿ ಸೇಲ್ ಮಾಡೋದು. ಈಗ OLX ಎಲ್ಲ ಸೇಲ್ ಮಾಡ್ತಾರಲ್ಲ ಅದೇ ರೀತಿ ಅಂಗಡಿಗಳು ಕೂಡ ಸೇಲ್ ಮಾಡ್ತಾರೆ. 2ರಿಂದ 4 ಲಕ್ಷದಷ್ಟು ಬಂಡವಾಳ ಬೇಕಾಗುತ್ತೆ. 4ರಿಂದ 10 ಲಕ್ಷದಷ್ಟು ನೀವು ಇನ್ವೆಸ್ಟ್ಮೆಂಟ್ ಅತಿ ಹೆಚ್ಚು, ಅದಕ್ಕಿಂತ ಜಾಸ್ತಿ ಬೇಡ. ನಿಮಗೆ ಒಳ್ಳೆ ಪ್ರಾಫಿಟ್ ಕೂಡ ಬರುತ್ತೆ. ಸೇಲ್ಸ್ ಆಗ್ತಿದ್ರೆ 50,000ದಿಂದ 1 ಲಕ್ಷದವರೆಗೂ ತಿಂಗಳ ಮಾಡ್ಕೊಂಡು ಹೋಗ್ಬೋದು. 8ನೇದು ಎಲ್ಲರ ಕೈಲಿ ಏನಿದೆ ಹೇಳಿ, ನಾನು ವಿಡಿಯೋ ಮಾಡ್ತಿರೋದು ಫೋನಲ್ಲೇ. ಎಲ್ಲರಿಗೂ ಮೊಬೈಲ್ ಇರಲೇಬೇಕು. ಒಂದು ಮೊಬೈಲ್ ಶಾಪ್ನ ತೆರೆಯೋದು, ಇದರಲ್ಲಿ ರಿಪೇರಿ ಅಥವಾ ಸೇಲ್ಸು ಎಲ್ಲ ಕೂಡ ಮಾಡೋದು. 4ರಿಂದ 6 ಲಕ್ಷ ಮಿನಿಮಮ್ ಇನ್ವೆಸ್ಟ್ಮೆಂಟು. 10 ಲಕ್ಷದವರೆಗೂ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಸ್ವಲ್ಪ ಜಾಸ್ತಿ ಇನ್ವೆಸ್ಟ್ಮೆಂಟ್ ಬೇಕು. 1 ಲಕ್ಷದವರೆಗೂ ಲಾಭ ಕೂಡ ಮಾಡ್ತಾರಂತೆ ಒಂದೊಂದು ಮೊಬೈಲ್ ಶಾಪಲ್ಲಿ. 3 ಲಕ್ಷದವರೆಗೂ ಲಾಭ ಕೂಡ ಮಾಡ್ತಾರೆ ಮೊಬೈಲ್ ಶಾಪಲ್ಲಿ. ಈಗ 9ನೇ ಬಿಸ್ನೆಸ್ ಯಾವುದಪ್ಪ ಅಂತಂದರೆ ಒಂದು ಗ್ರಾಸರಿ ಶಾಪ್. ಗ್ರಾಸರಿ ಶಾಪಿಂದ ನಾನು ಆಗಲೇ ವಿಡಿಯೋ ಕೂಡ ಹಾಕಿನಿ, ಅದನ್ನು ಕೂಡ ಡೀಟೇಲಾಗಿ ನೋಡಿ ಎಷ್ಟಾಗುತ್ತೆ ಏನಾಗುತ್ತೆ ಅಂತೆಲ್ಲ ಮಾಹಿತಿ ಇದೆ. ಈ ಗ್ರಾಸರಿ ಶಾಪ್ ಅಂದರೆ ಏನಂದರೆ ದಿನಸಿ ಅಂಗಡಿ. ಒಂದು ದಿನಸಿ ಅಂಗಡಿಗೆ 2 ಲಕ್ಷದಿಂದ 4 ಲಕ್ಷದವರೆಗೂ ಬಂಡವಾಳ ಬೇಕು. ಅತಿ ಹೆಚ್ಚಾದ 10 ಲಕ್ಷದವರೆಗೂ ಬೇಕಾಗುತ್ತೆ. ಒಳ್ಳೆ ಪ್ರಾಫಿಟ್ ಕೂಡ ತಂದು ಕೊಡುತ್ತೆ. ಒಳ್ಳೆ ನೀವು ಗ್ರಾಹಕರನ್ನು ಹೊಂದಿದ್ದಲ್ಲಿ, ಜನಸಂದಣಿ ಜಾಸ್ತಿ ಇರೋ ಒಳ್ಳೆ ಏರಿಯಾದಲ್ಲಿದ್ದರೆ 50,000ದಿಂದ 2 ಲಕ್ಷ, 3 ಲಕ್ಷ, 5 ಲಕ್ಷದವರೆಗೂ ದುಡಿಯೋರು ಕೂಡ ಇದ್ದಾರೆ ಗ್ರಾಸರಿ ಶಾಪಲ್ಲಿ. ಫೋನ್ ಆಕ್ಸೆಸರೀಸ್ ಕೂಡ ಮಾಡ್ಬೋದು. ಅಂದರೆ ಟೆಂಪರ್ಡ್ ಗ್ಲಾಸು, ಫೋನ್ ಬ್ಯಾಕ್ ಕವರು, ಸ್ಕ್ರೀನ್ ಗಾರ್ಡು, ಆಮೇಲೆ ಅದಕ್ಕೆ ಏನೇ ಇರ್ಬೋದು, ಇಯರ್ಫೋನ್ಗಳು ಅಥವಾ ಇಯರ್ಬಡ್ಗಳು, ಚಾರ್ಜಿಂಗ್ ಪೋರ್ಟು ಅಥವಾ ಚಾರ್ಜಿಂಗ್ ಏನೇ ಇರ್ಬೋದು. ಅದಕ್ಕೆ 50,000ದಿಂದ 1 ಲಕ್ಷ, ಅದು 5 ಲಕ್ಷದವರೆಗೂ ಬಂಡವಾಳ ಹಾಕಿದ್ರೆ ನೀವು ಒಳ್ಳೆ ಪ್ರಾಫಿಟ್ನ ಗಳಿಸ್ತೀರ. 50,000 ಮಿನಿಮಮ್ ಪ್ರಾಫಿಟ್ ಬಂದೇ ಬರುತ್ತೆ ಸೇಲ್ಸ್ ಆಗ್ತಾ ಹೋದರೆ. 11ನೇ ಬಿಸ್ನೆಸ್ ಬಂದ್ಬಿಟ್ಟು ವಾಟರ್ ಸಪ್ಲೈ. ಈಗ ನೀರಿಗೆ ಹಾಹಾಕಾರ ಶುರುವಾಗಿದೆ ಅಂತ ಹೇಳಬೇಕು. ಪಟ್ಟಣ ಪ್ರದೇಶ ಬೆಂಗಳೂರಲ್ಲಂತೂ ನೀರಿಲ್ಲದೆ ಜೀವನ ಸಿಕ್ಕಾಪಟ್ಟೆ ಕಷ್ಟಪಡ್ತಾರೆ ಜನರು. ಆ ಕಾರಣಕ್ಕೋಸ್ಕರ 30ರಿಂದ 50,000 ವಾಟರ್ ಬಾಟಲ್ಗಳು ಬರ್ತಲ್ಲ, 25-30 ಲೀಟ್ರದು. ಅದಕ್ಕೆ ನಿಮಗೆ 30,000ದಿಂದ 3 ಲಕ್ಷದವರೆಗೂ ಒಳ್ಳೆ ಬಂಡವಾಳ ಹಾಕಿದ್ರೆ ಸಪ್ಲೈ ಮಾಡೋದಷ್ಟೇ. ಒಂದು ಗಾಡಿ ಇಟ್ಕೊಳ್ಳೋದು, ಸಪ್ಲೈ ಮಾಡೋದು. 25ರಿಂದ 30,000ವರೆಗೂ ಮಿನಿಮಮ್ ಲಾಭ ಬರುತ್ತೆ. 2 ಲಕ್ಷದವರೆಗೂ ಲಾಭ ಮಾಡೋರು ಕೂಡ ಇದ್ದಾರೆ. PUC ಶಾಪ್. ಏನಪ್ಪ ಇದು PUC ಶಾಪ್ ಅಂತಂದರೆ, ಈ PUC ಶಾಪಲ್ಲಿ ನೀವು ಒಳ್ಳೆ ಒಂದು RCM PUC ಶಾಪ್ಗಳಂತ ಕೇಳಿರ್ತೀರ.
2 ರಿಂದ 5 ಲಕ್ಷದವರೆಗೂ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ, 11 ಲಕ್ಷದವರೆಗೂ ಬೇಕಾಗುತ್ತೆ. ಸ್ವಲ್ಪ ಜಾಸ್ತಿ ಇನ್ವೆಸ್ಟ್ಮೆಂಟ್ ಬೇಕಾಗೋದು ಇದು. 2 ಲಕ್ಷದಿಂದ 3 ಲಕ್ಷದಷ್ಟು ಆದಾಯವನ್ನು ನೋಡ್ಬೋದು ಈ ಶಾಪ್ನಲ್ಲಿ. ಇದು ಬಿಟ್ಟರೆ ನೀವು ನೆಕ್ಸ್ಟ್ ಏನು ಮಾಡ್ಬೋದು ಅಂದರೆ, ಈ ವಿಡಿಯೋಲ್ಲಿ ನಾನು ಇಲ್ಲಿವರೆಗೂ ವಿಡಿಯೋ ನೋಡಿದರೆ ದಯಮಾಡಿ ಲೈಕ್ ಹಾಗೂ ಶೇರ್ ಹಾಗೂ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಇಲ್ಲಿ ನಾನು 50 ಬಿಸ್ನೆಸ್ ಐಡಿಯಾಗಳನ್ನ ಕೊಡ್ತೀನಿ. ನೆಕ್ಸ್ಟು 13ನೇ ಅಂದರೆ ಬೇಕರಿ ಶಾಪ್. ಬೇಕರಿ ಶಾಪ್ ನೀವು ಇಡ್ತೀರಾ ಅಂದರೆ ಒಂದು ಇನ್ವೆಸ್ಟ್ಮೆಂಟ್ ಎಷ್ಟು ಬೇಕು ಅಂದರೆ 2 ಲಕ್ಷದಿಂದ 8 ಲಕ್ಷದವರೆಗೂ ನಿಮ್ಗೆ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ಮಂತ್ಲಿ ಪ್ರಾಫಿಟ್ ನಿಮ್ಗೆ ಏನಿಲ್ಲ ಅಂದರೆ 1 ಲಕ್ಷ ಮಿನಿಮಮ್ ಬರುತ್ತೆ ಬೇಕ್ರಿಲಿ. ಯಾಕೆಂದರೆ ಬೇಕ್ರಿ ತಿನ್ನಿಸಿಲ್ಲದೆ ಜನ ಕಾಯ್ತಾ ಇರ್ತಾರೆ, ಮನೆ ಊಟ ಹೊರಗೆ ತಿನ್ನಂದ್ರೆ ಸಾಕು ಅಂತಲ್ವಾ, ಆ ಕಾರಣಕ್ಕೋಸ್ಕರ. ಒಂದು ಕ್ಯಾಫೆ ಕೂಡ ಇಡ್ಬೋದು. ಕ್ಯಾಫೆ ಏನಪ್ಪ ಇದು? ಕ್ಯಾಫೆ ಅಂದರೆ ಕಾಫಿ ಶಾಪ್ ಕೆಫೆ ಅಂತ ಹೇಳೋದು. ಕಾಫಿ ಸ್ಯಾಂಡ್ವಿಚ್ಚು, ಬರ್ಗರು, ಆ ಥರ ಚಿಕ್ಕ ಪುಟ್ಟ ಐಟಮ್ಸ್ಗಳನ್ನ ಕೂಡ ಜೊತೆಗೆ ಇನ್ಕ್ಲೂಡ್ ಮಾಡ್ಕೋಬೋದು. 2 ಲಕ್ಷದಿಂದ 4 ಲಕ್ಷ ಒಂದು ಚಿಕ್ಕ ಕೆಫೆ ನಡೆಸ್ತೀರಾ ಅಂದರೆ, ದೊಡ್ಡ ಕೆಫೆ ಒಂದು ಅಡ್ವಾನ್ಸ್ಡ್ ಆಗಿ ನಡೆಸ್ತೀರಾ ಅಂದರೆ 6 ಲಕ್ಷದಿಂದ 12, 13 ಲಕ್ಷ, 15 ಲಕ್ಷವರೆಗೂ ಬೇಕು. ಫ್ರಾಂಚೈಸಿ ಎಲ್ಲ ಸಪ್ರೇಟು, ನಿಮ್ಗೆ ಒಳ್ಳೆ ಲಾಭ ಕೂಡ ತಂದುಕೊಡುತ್ತೆ. 15ನೇ ಬಿಸ್ನೆಸ್ಸು ಒಂದು ಪಾಟ್ ಶಾಪ್. ಏನಿದು ಪಾಟ್ಗಳು ಅಂತಂದರೆ, ಕೈಯಲ್ಲಿ ಮಾಡಿರೋ ಪಾಟ್ಗಳು, ಮಣ್ಣಿಂದ ಮಾಡಿರೋ ಪಾಟ್ಗಳಿರುತ್ತಲ್ಲ, ಅದಕ್ಕೆ ನೀವು ಚಿಕ್ಕದಾಗಿ ಕೂಡ ಶುರು ಮಾಡೋದು. 50,000 ಬಂಡವಾಳ ಇಟ್ಕೊಂಡು ಕಾಫಿಯಿಂದ ಹಿಡಿದು ಟೀಯಿಂದ ಹಿಡಿದು ಎಲ್ಲರಿಂದ ಇದನ್ನು ಬೆಳೆಸ್ತಾರೆ. ಯಾಕೆಂದರೆ ಎಕೋ ಫ್ರೆಂಡ್ಲಿ ಅನ್ನೋ ಕಾರಣಕ್ಕೋಸ್ಕರ, ಅಂದರೆ ನೈಸರ್ಗಿಕವಾಗಿ ಒಳ್ಳೇದು ಅಂತ. 50,000ದಿಂದ 3 ಲಕ್ಷವರೆಗೂ ಬಂಡವಾಳ ಆಗುತ್ತೆ. ನಿಮ್ಗೆ ಏನಿಲ್ಲ ಅಂದರೆ 25-30 ರೂಪಾಯಿ ಒಳ್ಳೆ ಆದಾಯ ಕೂಡ ತಂದುಕೊಡುತ್ತೆ ಮಂತ್ಲಿ. ಸೀಡ್ ಶಾಪ್. ಈಗೇನಾಗುತ್ತೆ, ಮನೇಲಿ ಪಾಟ್ಗಳನ್ನು ಇಟ್ಬಿಟ್ಟು ಗಿಡ ಬೆಳೆಸ್ಬೇಕು ಅಂತ ಆಸೆ ಇರುತ್ತೆ. ಆ ಥರ ಇರ್ಬೋದು, ಅಥವಾ ರೈತರಿಗೆ ಕೊಡೋದಿರ್ಬೋದು. ಯಾವ ಥರ ರೀತಿ ಸೀಡ್ಸ್ಗಳನ್ನ ಶಾಪ್ಗಳನ್ನ ಇಡ್ಬೋದು. 2 ರಿಂದ 3 ಲಕ್ಷ ಮಿನಿಮಮ್ ಇನ್ವೆಸ್ಟ್ಮೆಂಟು, ಮ್ಯಾಕ್ಸಿಮಮ್ ಇನ್ವೆಸ್ಟ್ಮೆಂಟ್ 5 ರಿಂದ 8 ಲಕ್ಷ ಬೇಕಾಗುತ್ತೆ. ಮಂತ್ಲಿ ಪ್ರಾಫಿಟ್ ಏನಿಲ್ಲ ಅಂದರೆ ನಿಮಗೆ 90,000ದಿಂದ 3 ಲಕ್ಷದವರೆಗೂ ಮಂತ್ಲಿ ಪ್ರಾಫಿಟ್ ಬರುತ್ತೆ. ಈಗ ನೆಕ್ಸ್ಟ್ ಬಿಸ್ನೆಸ್ 17ನೇ ಬಿಸ್ನೆಸ್ ಯಾವ್ದು ನಾನು ಹೇಳ್ತೀನಿ ಅಂತಂದರೆ, ಪ್ಲಾಂಟ್ ಶಾಪ್. ಗಿಡ ನೋಡಿ, ಗಿಡ ಏನಾಗುತ್ತೆ, ಜನರಿಗೆ ಗಿಡ ಸಾಕಕ್ಕೆ ಇಷ್ಟ ಇರುತ್ತೆ, ಗಿಡನ ತಂದುಬಿಟ್ಟು ಚೆನ್ನಾಗಿ ನೋಡ್ಕೊಳ್ಳೋಕೆ ಇಷ್ಟ ಇರುತ್ತೆ, ಆದರೆ ಜಾಗ ಇರಲ್ಲ. ಆ ಕಾರಣಕ್ಕೋಸ್ಕರ ಚಿಕ್ಕ ಪಾಟ್ಗಳಲ್ಲಿ ಆ ಪಾಟ್ಗಳನ್ನ ಮಾರಿದ ತಕ್ಷಣ ಇದು ಗಿಡನೂ ಕೂಡ ಇಟ್ಕೋಬೋದು. 60,000ದಿಂದ 1 ಲಕ್ಷದವರೆಗೂ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಇಟ್ಕೋಬೋದು. ಮ್ಯಾಕ್ಸಿಮಮ್ 6 ಲಕ್ಷದವರೆಗೂ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ನೀವು ಒಳ್ಳೊಳ್ಳೆ ಡಿಫ್ರೆಂಟ್ ವೆರೈಟಿ ಸೀಡ್ಸ್ಗಳನ್ನ ಹಾಗೂ ಈ ಫ್ಲವರ್ಸು ಚೆನ್ನಾಗಿರೋದನ್ನ ಮಾರಿದ್ರೆ ನಿಮಗೆ ಒಳ್ಳೆ ಲಾಭ ಕೂಡ ತಂದುಕೊಡುತ್ತೆ. 18ನೇದು ಅಕ್ವೇರಿಯಂ ಶಾಪ್. ಯಾರ ಮೀನು ಇಷ್ಟಪಡ್ತಾರೆ, ತಿನ್ನಕ್ಕಲ್ಲ ಸಾಕ್ಲಿಕ್ಕೆ ಮೀನು ಇಷ್ಟಪಡ್ತಾರೆ ಅಂಥವ್ರು ಅಕ್ವೇರಿಯಂ ಇಟ್ಕೋಬೋದು. 60,000ದಿಂದ 2 ಲಕ್ಷದವರೆಗೂ ಮಿನಿಮಮ್ ಬಂಡವಾಳ. ನೀವು ಮ್ಯಾಕ್ಸಿಮಮ್ ಹೋದ್ರೆ ನೀವು 4 ಲಕ್ಷದಿಂದ 6 ಲಕ್ಷ ಕೂಡ ಬೇಕಾಗುತ್ತೆ ಸ್ನೇಹಿತರೆ. ಮಂತ್ಲಿ ನೀವು ಒಳ್ಳೆ ಪ್ರಾಫಿಟ್ಗಳು ಗಳಿಸ್ಬೋದು. 50,000 ಮಿನಿಮಮ್ ಪ್ರಾಫಿಟ್ ಬರುತ್ತೆ. ಈ ವಾಸ್ತು ಮೀನು, ಆ ಮೀನು, ಈ ಮೀನು ಅಂತ ಒಳ್ಳೆ ದುಡ್ಡು ಆದಾಯ ಕೂಡ ಗಳಿಸ್ತಾರೆ ಜನರು. 19ನೇದು ಇನ್ಸ್ಟ್ರೂಮೆಂಟ್ ಶಾಪ್. ಇನ್ಸ್ಟ್ರೂಮೆಂಟ್ ಶಾಪ್ ಅಂದ್ರೆ ಏನಂದ್ರೆ, ಏನು ಇನ್ಸ್ಟ್ರೂಮೆಂಟ್ ಅಂದರೆ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್, ಗಿಟಾರು, ಪಿಯಾನೋ ಅಥವಾ ಕೀಬೋರ್ಡು, ಇದು ಯಾವುದೇ ರೀತಿನ ಮಾರ್ಬೋದು. ಸ್ವಲ್ಪ ಜಾಸ್ತಿ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. 3 ರಿಂದ 6 ಲಕ್ಷ ಮಿನಿಮಮ್ಮು. ಚೆನ್ನಾಗಿರೋ ಶಾಪ್ ಇಡ್ತಾರೆ ಅಂದರೆ 7 ರಿಂದ 10 ಲಕ್ಷವರೆಗೂ ಬೇಕು. ಒಳ್ಳೆ ಆದಾಯ ಕೂಡ ತಂದುಕೊಡುತ್ತೆ. 1 ಲಕ್ಷ ಮಿನಿಮಮ್. ಯಾಕೆಂದರೆ ಇದು ಸ್ವಲ್ಪ ಯೂನಿಕ್ ಆಗಿರುತ್ತೆ, ಎಲ್ಲರೂ ಜಾಸ್ತಿ ಇಡ್ತಾ ಇರೋ ಶಾಪ್ ಇದು. ಗ್ರಾಸರಿ ಶಾಪು, ವೆಜಿಟೇಬಲ್ ಶಾಪ್ ಎಲ್ಲ ಜಾಸ್ತಿ ಇಡ್ತಾರೆ, ಇದನ್ನ ಕಮ್ಮಿ ಜನ ಇಡೋದು. ನೆಕ್ಸ್ಟ್ ಏನಪ್ಪ ಅಂದರೆ ಸೈಬರ್ ಕೆಫೆ ಶಾಪು. ಮುಂಚೆ ಸಿಕ್ಕಾಬಟ್ಟೆ ಬಂಡವಾಳ ಇತ್ತು, ಇದು 20ನೇದಾಗಿ ಹೇಳ್ತೀನಿ. ಇದು ಆಪ್ಷನಲ್ ತಗೊಳ್ಳಿ. ಸೈಬರ್ ಕೆಫೆ ಸಿಕ್ಕಾಬಟ್ಟೆ ನಡೀತಿತ್ತು. ಇವಾಗ ಆ ಸೈಬರ್ ಕೆಫೆ ಜೊತೆಗೆ ಪ್ರಿಂಟಿಂಗು, ಜೆರಾಕ್ಸು ಎಲ್ಲನೂ ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ಜನ ಈಗಲೂ ಕೂಡ ಸೈಬರ್ ಶಾಪ್ಗಳಿಗೆ ಹೋಗ್ತಾರೆ. Tier 2 Tier 3 ಅಂದರೆ ಸ್ವಲ್ಪ ಸಿಟಿ ಬಂದು ನಗರ ಪ್ರದೇಶ ಹೊರಗೆ ಬಂದ್ಬಿಟ್ಟಿರೋ ಯಾರಿಗೆ ಕಂಪ್ಯೂಟರ್ಗಳಿರಲ್ಲ ಅವರು ಬಳಸ್ತಾರೆ. 21ನೇ ಐಡಿಯಾ ಏನಂದರೆ, ಕಿಡ್ಸ್ ಇದು ಮಕ್ಕಳ ಡೈಪರ್, ಅದನ್ನಿಗೆ ಒಂದು ಶಾಪ್ ಇಡ್ಬೋದು. ಅದಕ್ಕೆ ಒಂದು ಶಾಪ್ ಅಂದರೆ ಮಕ್ಕಳು ಡೈಪರ್ ಅಂದರೆ ಡೈಪರ್ ಅಷ್ಟೇ ಅಲ್ಲ, ಮಕ್ಕಳ ಆಟ ಸಾಮಾನುಗಳು ಅಥವಾ ಮಕ್ಕಳು ರಿಲೇಟೆಡ್ ಏನೇ ಪ್ರಾಡಕ್ಟ್ಸ್ ಇದಾವೆ ಎಲ್ಲದು ಕಿಡ್ಸ್ ರಿಲೇಟೆಡ್, ಒಂದು ಕಿಡ್ಸ್ ಕೇರ್ ಹೋಲ್ಸೇಲ್ ಮತ್ತು ರಿಟೇಲಲ್ಲಿ ನೀವು ಇದನ್ನು ಮಾಡ್ಬೋದು. 1 ರಿಂದ 2 ಲಕ್ಷ ಮಿನಿಮಮ್ ಬೇಕಾಗುತ್ತೆ ಇನ್ವೆಸ್ಟ್ಮೆಂಟು. 4 ರಿಂದ 6 ರಿಂದ 8 ಲಕ್ಷದವರೆಗೂ ಕೂಡ ಆಗುತ್ತೆ. ಯಾವ ಜಾಗದಲ್ಲಿ ಇರ್ತೀರಾ ಅಂತ. 50,000 ಮಿನಿಮಮ್ ನಿಮಗೆ ಒಳ್ಳೆ ಪ್ರಾಫಿಟ್ ಕೂಡ ಸಿಗುತ್ತೆ. ಒಳ್ಳೆ ಮಾರ್ಜಿನ್ ಇರೋ ಬಿಸ್ನೆಸ್ ಇದು. 22ನೇದು ಕಿಡ್ಸ್ ಕ್ಲೋತ್ ಶಾಪ್. ಮಕ್ಕಳಿಗೆ ಬಟ್ಟೆ ಆನ್ಲೈನಲ್ಲಿ ಎಲ್ಲ ತರಿಸಿರ್ತಾರೆ. ಎಷ್ಟೋ ಜನಕ್ಕೆ ಆನ್ಲೈನ್ ಪ್ರಾಬ್ಲಮ್ ಅಂದರೆ ಮಕ್ಕಳಿಗೆ ಸೈಜ್ ಗೊತ್ತಾಗಲ್ಲ, ಸೈಜ್ ಕೂಡ ಮಕ್ಕಳು ವೇರಿಯೇಷನ್ ಆಗುತ್ತೆ. ಆ ಕಾರಣಕ್ಕೋಸ್ಕರ ಎಲ್ಲರೂ ಆಫ್ಲೈನಲ್ಲಿ ಇಷ್ಟಪಡ್ತಾರೆ. 1 ರಿಂದ 3 ಲಕ್ಷ, 3 ರಿಂದ 5 ಲಕ್ಷದವರೆಗೂ ಮಿನಿಮಮ್ 3 ಲಕ್ಷ, 1 ರಿಂದ 3, ಸ್ವಲ್ಪ ಜಾಸ್ತಿ ಚೆನ್ನಾಗಿರೋಕು 3 ರಿಂದ 5 ಲಕ್ಷದವರೆಗೂ ಬಂಡವಾಳ ಬೇಕಾಗುತ್ತೆ. ಈಗ 23 ಅಂದರೆ ಜೆರಾಕ್ಸ್ ಶಾಪ್. ನಾನು ಅವಾಗ ಹೇಳಿದೆ ಕೆಫೆ ಜೊತೆಗೆ ಅದೇನು ಇಂಟರ್ನೆಟ್ ಸ್ಟೇಷನ್ ಜೊತೆಗೆ ಲ್ಯಾಮಿನೇಷನ್ನು, ಪ್ರಿಂಟ್ಔಟು, ಜೆರಾಕ್ಸು ಎಲ್ಲದನ್ನೂ ಮಾಡೋ ಒಂದು ಸ್ಟೇಷನ್ ಇಟ್ಕೋಬೋದು. ಅಲ್ಲಿ ನೀವು ಲ್ಯಾಮಿನೇಷನ್ ಆಗಲಿ, ಕಾರ್ಡ್ಸ್ಗಳನ್ನ ಕೂಡ ಪ್ರಿಪೇರ್ ಮಾಡಿಕೊಂಡು ಪ್ರಿಂಟಿಂಗ್ ಸ್ವಲ್ಪ ಲೈಟಾಗಿ ಶುರು ಮಾಡಿದ್ರೆ 60ರಿಂದ 2 ಲಕ್ಷ ಬೇಕು. ಪ್ರಿಂಟಿಂಗ್ ಅಂತ ಹೋಗ್ಬಿಟ್ರೆ ಸ್ವಲ್ಪ 5 ರಿಂದ 10 ಲಕ್ಷ ಬೇಕಾಗುತ್ತೆ. 50,000 ಮಿನಿಮಮ್ ನಿಮಗೆ ಒಳ್ಳೆ ಪ್ರಾಫಿಟ್ನ ಗಳಿಸ್ಕೊಡುತ್ತೆ. 25ನೇದು ಸೇವಾ ಕೇಂದ್ರ ಶಾಪ್. ಏನಪ್ಪ ಇದು ಸೇವಾ ಕೇಂದ್ರ ಅಂತಂದರೆ, ಜನ ಸೇವಾ ಕೇಂದ್ರ, ಜನ ಔಷಧಿ. ಅದು ಮೋದಿಜಿ ಅವರ ಇನ್ನು ಇದಿದೆಯಲ್ಲ, ಏನಂದರೆ ಮೆಡಿಸಿನ್ ಎಲ್ಲ ಸ್ವಲ್ಪ ಕಮ್ಮಿ ಬೆಲೆಗೆ ಸಿಗೋ ಒಂದು ಜಾಗ. 50,000ದಿಂದ 1 ಲಕ್ಷ ಬೇಕು. ಸರ್ಕಾರದ ಒಂದು ಪರ್ಮಿಷನ್ ಬೇಕಾಗುತ್ತೆ. ಆ ಏರಿಯಲ್ಲಿ ಇನ್ನೊಂದು ಜನ ಔಷಧಿ ಕೇಂದ್ರ ಇಲ್ಲ ಅಂದರೆ ನೀವು ಕೂಡ ನಡೆಸ್ಬೋದು. ಒಳ್ಳೆ ಪ್ರಾಫಿಟ್ ಕೂಡ ಇದೆ.
ಮೆಡಿಸಿನಲ್ಲಿ ಸಿಕ್ಕಾಪಟ್ಟೆ ಪ್ರಾಫಿಟ್ ಇದೆ. 25-50% ಸಿಗೋವರೆಗೂ ಮೆಡಿಸಿನ್ಗಳು ಕೂಡ ಇದೆ. ಎಷ್ಟೊಂದು ಬ್ಯಾಂಡೇಜ್ಗಳು ಕೂಡ ಹಾಕೋದು ನಾವು ನೋಡಿರ್ತೀವಿ. ನನ್ನ ವಿಡಿಯೋ ಕೂಡ ಇದೆ. ಮೆಡಿಕಲ್ ಶಾಪ್ ಬಗ್ಗೆ ನೀವೇಂದ್ರೂ ಜಾಸ್ತಿ ಆಸಕ್ತಿ ಇದ್ರೆ ನಾನು ಸಪ್ರೇಟ್ ವಿಡಿಯೋ ಹಾಕಿದ್ದೀನಿ, ಅದು ಕೂಡ ಹೋಗಿ ಚೆಕ್ ಮಾಡಿ. ಇದು 25ನೇ ಶಾಪ್. ಏನಪ್ಪ ಇದು ವಿಚಿತ್ರ ಅಂತಂದ್ರೆ ಪಾನ್ ಶಾಪ್. ಪಾನ್ ಏನಪ್ಪ ಇದು, ಸಿಗರೇಟ್ ಏನಪ್ಪ ಅಂತ ಮೂಗ್ ಮುರಿಬೇಡಿ. ಒಳ್ಳೆ ದುಡ್ಡು ಮಾಡ್ಬೋದು ಪಾನ್ ಶಾಪ್ ಅಲ್ಲಿ. ಮಿನಿಮಮ್ ಇನ್ವೆಸ್ಟ್ಮೆಂಟ್ 50,000 1 ಲಕ್ಷದವರೆಗೂ ಲಾಭ ಮಾಡೋರು ಕೂಡ ಬೆಂಗಳೂರಲ್ಲಿ ಇದ್ದಾರೆ ಪಾನ್ ಶಾಪ್ ನಲ್ಲಿ. ನೆಕ್ಸ್ಟ್ 26ನೇ ಬಿಸ್ನೆಸ್ ನಾನು ಹೇಳ್ತಾ ಇರೋದು ಸ್ಯಾರಿ ಶಾಪ್. ಸ್ಯಾರಿ ಶಾಪ್, ಹೆಣ್ಮಕ್ಳಿಗೆ ಸ್ಯಾರಿ ಅಂತ ಇಷ್ಟ, ಗಂಡು ಮಕ್ಳಿಗೆ ಸ್ಯಾರಿ ಕೊಡ್ಸೋದು ಕಷ್ಟ, ಅದನ್ನ ಗೊತ್ತು. ಆದರೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಶುರು ಮಾಡ್ಬೋದು. ಮನೆಯಲ್ಲೇ ಎಷ್ಟೋ ಜನ ಶುರು ಮಾಡಿ ಸಿಕ್ಕಾಪಟ್ಟೆ ಲಾಭ ಮಾಡಿರೋ ಬಿಸ್ನೆಸ್ ಇದು. 90,000 1 ಲಕ್ಷದಿಂದ 6 ಲಕ್ಷದವರೆಗೂ ಸ್ವಲ್ಪ ಮಟ್ಟಕ್ಕೆ ಒಳ್ಳೆ ಚೆನ್ನಾಗಿ ಒಂದು ಶಾಪ್ನೇ ಇಡ್ತೀರ ಅಂದರೆ 7 ಲಕ್ಷದಿಂದ ಒಂದು 15 ಲಕ್ಷದವರೆಗೂ ಆಗುತ್ತೆ. ಒಳ್ಳೆ ಲಾಭ ಇದೆ, ಒಳ್ಳೆ ಮಾರ್ಜಿನ್ ಕೂಡ ಇದೆ ಈ ಬಿಸ್ನೆಸ್ನಲ್ಲಿ. ನೆಕ್ಸ್ಟ್ 27ನೇ ಬಿಸ್ನೆಸ್ ಯಾವುದಪ್ಪ ಅಂತಂದರೆ ವಾಚ್ ಶಾಪ್. ಹೌದು, ಗಡಿಯಾರ ಎಷ್ಟೇ ಫೋನ್ ಬರಲಿ ಬರದೇ ಇರಲಿ ಗಡಿಯಾರ ತೊಗೊಂತಾರೆ, ಶೋಕಿಗೆ ತೊಗೊತಾರೆ, ಇವೆಂಟಿಗೆ ಚೆನ್ನಾಗಿ ಕಾಣುತ್ತೆ, ಎಲ್ಲೋ ಚೆನ್ನಾಗಿ ಹೊರಗೆ ಹಾಕೊಂಡಾಗ ಚೆನ್ನಾಗಿರುತ್ತೆ ಅಂತ ಜನ ತಗೊಳ್ಳೋ ವಿಷಯ ಅಂದರೆ ಅದು ಗಡಿಯಾರ. ಕೈಗೆ ಹಾಕ್ಬೋದು, ಮನೆಗೆ ಹಾಕ್ಬೋದು. ಆಯಿತಾ, 2-6 ಲಕ್ಷದ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಮ್ಯಾಕ್ಸಿಮಮ್ ಅಂತ ಹೋದರೆ 7 ಲಕ್ಷದಿಂದ 10 ಲಕ್ಷದವರೆಗೂ ಆಗುತ್ತೆ. ನೀವು 2 ಲಕ್ಷದಿಂದ 5 ಲಕ್ಷದವರೆಗೂ ಲಾಭವನ್ನು ನೋಡ್ತೀರಾ ಈ ಬಿಸ್ನೆಸ್ಸಲ್ಲಿ, ಯಾಕೆಂದರೆ ಒಳ್ಳೆ ಮಾರ್ಜಿನ್ ಇರೋ ಬಿಸ್ನೆಸ್ ಇದು. 28ನೇದು ಟೇಲರ್ ಶಾಪ್. ಟೇಲರ್ ಶಾಪ್ ಅಂದರೆ ಏನಿದು, ಜೆಂಟ್ಸ್ ಟೇಲರ್ ಲೇಡೀಸ್ ಟೇಲರ್ ಅಲ್ಲ, ಅದು ನಿಮ್ಮ ಅಭಿಪ್ರಾಯ, ನಿಮ್ಮ ಇಷ್ಟ. ಲೇಡೀಸ್ ಟೇಲರ್ ಅಂದರೆ ಜಾಸ್ತಿ ದುಡಿತಾರೆ, ಜೆಂಟ್ಸ್ ಟೇಲರ್ ಸ್ವಲ್ಪ ಕಮ್ಮಿ ದುಡಿತಾರೆ. ಯಾಕೆಂದರೆ ಜೆಂಟ್ಸ್ ಗೊತ್ತಲ್ಲ, ರಿಪೀಟ್ ಮಾಡ್ತಾರೆ ಕ್ಲೋತ್ಸ್ನ. ಲೇಡೀಸು ಹೊಸ ತೊಗೊಳಕ್ಕೆ ಇಷ್ಟಪಡ್ತಾರೆ. ಕಮ್ಮಿ ಬಜೆಟ್ 60,000 80,000 ಶುರು ಮಾಡ್ಬೋದು. ಸ್ವಲ್ಪ ಜಾಸ್ತಿ ಬಜೆಟ್ ಹೋಗ್ತೀರ ಅಂದರೆ 1-3-4 ಲಕ್ಷದವರೆಗೂ ಬೇಕಾಗುತ್ತೆ. ಮಂತ್ಲಿ ಪ್ರಾಫಿಟ್ ನಿಮ್ಗೆ ಏನಾದರೂ 25-30 ಸಾವಿರ ರೂಪಾಯಿ ಕಟ್ಟಿಟ್ಬಿಟ್ಟು ಕಷ್ಟಪಟ್ಟು ದುಡಿದ್ರೆ. 29ನೇ ಬಿಸ್ನೆಸ್ ನಾನು ಮಾತಾಡ್ತಿರೋದು ವೆಹಿಕಲ್ ಇನ್ಶೂರೆನ್ಸ್ ಶಾಪ್ನ ಕೂಡ ನಡ್ಬೋದು. ಹೆಲ್ತ್ ಇನ್ಶೂರೆನ್ಸ್ ಇರ್ಬೋದು, ವೆಹಿಕಲ್ ಇನ್ಶೂರೆನ್ಸ್ ಇರ್ಬೋದು, ಏನೋ ರೂರಲ್ ಇನ್ಶೂರೆನ್ಸ್ ಇರ್ಬೋದು. ಏನೇ ಇನ್ಶೂರೆನ್ಸ್ಗಳನ್ನು ನೀವು ಮಾಡಿಸ್ತೀರಾ ಅಂದರೆ ಮಾಡಿಸೋ ಒಂದು ಶಾಪ್ ಇಡ್ಬೋದು. 2-3 ಲಕ್ಷ ಮಿನಿಮಮ್ ಇನ್ವೆಸ್ಟ್ಮೆಂಟಲ್ಲಿ ಶುರು ಮಾಡಿ ಸ್ವಲ್ಪ ಮಟ್ಟಿಗೆ ಚೆನ್ನಾಗಿ ಬೆಳೆಸ್ತೀರಾ ಅಂದರೆ 3-8 ಲಕ್ಷದವರೆಗೂ ಇನ್ವೆಸ್ಟ್ಮೆಂಟ್ ಶುರು ಆಗುತ್ತೆ. 1-2 ಲಕ್ಷ ಲಾಭ ಮಾಡೋರು ಕೂಡ ಈ ಬಿಸ್ನೆಸ್ಸಲ್ಲಿ ಇದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಅಂಡರ್ ಗಾರ್ಮೆಂಟ್ಸ್. ಹೌದಲ್ವಾ, ಏಕೆಂದರೆ ಅಂದರ್ ಕಿ ಬಾತೆ ಅಂತಾರಲ್ಲ ಹಿಂದಿಯಲ್ಲ, ಆ ಥರ ಒಳಗಿನ ವಿಷಯ, ಹೆಣ್ಣು ಗಂಡು ಎಲ್ಲರೂ ಯೂಸ್ ಮಾಡೋವಿದ್ದು. 1-5 ಲಕ್ಷ ಮಿನಿಮಮ್ ಇನ್ವೆಸ್ಟ್ಮೆಂಟಲ್ಲಿ ಶುರು ಮಾಡ್ಬೋದು. ಒಳ್ಳೆ ಲಾಭ ಕೂಡ ಗಳಿಸ್ತೀರಾ. 4-15 ಲಕ್ಷ ಸ್ವಲ್ಪ ಪ್ರೀಮಿಯಂ ಶಾಪ್ ಇಡ್ತೀರಾ ಅಂದರೆ ಮಿನಿಮಮ್ ಆಗಿ ಶುರು ಮಾಡಿ ಅಂತ ನಾನು ಹೇಳ್ತೀನಿ. 31ನೇ ಬಿಸ್ನೆಸ್ ಯಾವುದು ಅಂತಂದರೆ, ಇಲ್ಲಿವರೆಗೂ ನೀವು ವಿಡಿಯೋ ನೋಡಿದರೆ ಸ್ನೇಹಿತರೆ ಲೈಕ್ ಮಾಡಿ ಹಾಗೂ ವಿಡಿಯೋನ ಶೇರ್ ಮಾಡಿ ಹಾಗೂ ಒಂದು ಹೈಪ್ ಪಡೆಯೋದು ಒಂದು ಕ್ಲಿಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. 31ನೇ ಬಿಸ್ನೆಸ್ ಏನಂದರೆ ಒಂದು PUC ಶಾಪ್ ಇಟ್ಕೊಳ್ಳೋದು. ಏನು PUC ಶಾಪ್ ಅಂತಂದರೆ ಈಗ ಗೊತ್ತಿದ್ರೆ ಕಮೆಂಟ್ ಮಾಡಿ. PUC ಶಾಪ್ ಅಂದರೆ ಸಿಂಪಲ್ ಆಗಿ ಒಂದು ಡಾಕ್ಯುಮೆಂಟೇಷನ್ ಅದೆಲ್ಲ ನಡೆಸ್ತಾ ಇರೋದು, ಪ್ರಿಂಟಿಂಗು, ಲಾಯರ್ಗೆಲ್ಲ ಕೊಡೋಂಥದ್ದು ಡಾಕ್ಯುಮೆಂಟೇಷನ್. ಅದು 1-6 ಲಕ್ಷ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ನಿಮಗೆ ಒಳ್ಳೆ ಲಾಭ ತಂದು ಕೊಡುತ್ತೆ. 2-4 ಲಕ್ಷದವರೆಗೂ ಲಾಭ ಮಾಡೋರು ಕೂಡ ಇದ್ದಾರೆ PUC ಬಿಸ್ನೆಸ್ಸಲ್ಲಿ. ಈ ಬಿಸ್ನೆಸ್ ಬಗ್ಗೆ ನಿಮ್ಗೆ ಹೆಚ್ಚಿಗೆ ಮಾಹಿತಿ ಇದ್ದರೆ ಕಮೆಂಟಲ್ಲಿ ಕೂಡ ತಿಳಿಸ್ಕೊಡಿ. ಈಗ 32ನೇ ಬಿಸ್ನೆಸ್ಗೆ ಹೋಗ್ಬಿಡ್ತೀನಿ. ಇವತ್ತು ನಾನು 50 ಬಿಸ್ನೆಸ್ ಐಡಿಯಾಗಳನ್ನ ಕೊಡ್ತಾ ಇದ್ದೀನಿ. ದಯಮಾಡಿ ಕಂಪ್ಲೀಟ್ನ ನೋಡಿ, ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನಿಮ್ಗೆ ಯಾವುದಾದ್ರೂ ಒಂದು ವಿಡಿಯೋ ಇಷ್ಟ ಆಗಿ ಅಂದರೆ ಬಿಸ್ನೆಸ್ ಇಷ್ಟ ಆಗಿ ನೀವು ಕೂಡ ಶುರು ಮಾಡ್ಬೋದು. ಇವಾಗ ನಾನು ಹೇಳ್ತಿರೋದು ಬೇಕ್ರಿ ಶಾಪಲ್ಲಿ 1-3 ಲಕ್ಷದವರೆಗೂ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ಎಲ್ಲರೂ ಹೊರಗೆ ಇಷ್ಟ ಆಗ್ತದೆ ಪಟ್ಟೆ ಪಡ್ತಾರೆ ತಿನ್ನಲಿಕ್ಕೆ. ಆ ಕಾರಣಕ್ಕೋಸ್ಕರ 4-8 ಲಕ್ಷದವರೆಗೂ ಮ್ಯಾಕ್ಸಿಮಮ್ ಇನ್ವೆಸ್ಟ್ಮೆಂಟ್ ಕೂಡ ಇದೆ. ಮಂತ್ಲಿ ಪ್ರಾಫಿಟ್ ಚೆನ್ನಾಗಿದೆ ಬೇಕ್ರಿ ಬಿಸ್ನೆಸ್ಸಲ್ಲಿ. 1-3 ಲಕ್ಷದವರೆಗೂ ಲಾಭ ಮಾಡೋ ಜನರು ಕೂಡ ಇದ್ದಾರೆ. ಈಗ 33ನೇ ಬಿಸ್ನೆಸ್ಗೆ ಹೋಗ್ಬಿಡೋಣ ಸ್ನೇಹಿತರೆ. ಏನಪ್ಪ ಇದು ಅಂದರೆ ನೇಮ್ ಪ್ಲೇಟ್ ಶಾಪ್. ಎಲ್ಲರಿಗೂ ನನ್ನ ನೇಮ್ ಪ್ಲೇಟ್ ಇಟ್ಕೋಬೇಕು ಅನ್ನೋ ಆಸೆ ಇರುತ್ತೆ. ಆ ನೇಮ್ ಪ್ಲೇಟ್ ಏನು, ಮುಂಚೆ ಆದರೆ ನಂಬರ್ ಪ್ಲೇಟ್ನ ಯೂಸ್ ಮಾಡೋರು, ನಂಬರ್ ಪ್ಲೇಟ್ ಇವಾಗ ಡೈರೆಕ್ಟಾಗಿ ಬಂದ್ಬಿಡುತ್ತಲ್ಲ ಶೋರೂಮಲ್ಲಿ. ಅದೇ ರೀತಿ ನೇಮ್ ಪ್ಲೇಟ್ ಇರ್ಬೋದು, ಯಾವುದೋ ದೊಡ್ಡ ಅಧಿಕಾರಿಗಳಿರ್ಬೋದು, ಅಥವಾ ಗಾಡೀಲಿ ಕೂಡ ತ್ರಿಶೂಲ ಥರ ಇಟ್ಕೊಳ್ಳೋದು ಅಥವಾ ಇಂಡಿಯನ್ ಫ್ಲ್ಯಾಗ್ನ ಹಾಕ್ಸ್ಕೊಳ್ಳೋದು. ಆ ರೀತಿಯಾಗಿ ಸ್ವಲ್ಪ ಕಾರ್ ಮಾಡಿಫಿಕೇಶನ್ ಕೂಡ ಇದನ್ನು ಸ್ವಲ್ಪ ಮಟ್ಟಕ್ಕೆ ಅನ್ಕೋಬೋದು, ಅಥವಾ ಬೈಕ್ ಮಾಡಿಫಿಕೇಶನ್ ಅದನ್ನು ಕೂಡ ಇದನ್ನ ಬಳಸ್ಬೋದು. ಏನಂದರೆ ನೆಕ್ಸ್ಟ್ ಏನಂದರೆ ಒಂದು ಕಾಸ್ಟ್ಯೂಮ್ ಶಾಪ್ ಇಡ್ಬೋದು. ಏನಪ್ಪ ಇದು ಕಾಸ್ಟ್ಯೂಮ್ ಶಾಪ್ ಅಂತಂದರೆ, ಎಲ್ಲ ಒಕೇಶನ್ಗಳಿಗೂ ಹೊಸ ವಿಷಯಕ್ಕೂ ನೀವು ಹೊಸ ಬಟ್ಟೆ ತೊಗೋಬೇಕು ಅಂತಿಲ್ಲ. ಯಾರ್ದೋ ಒಂದು ಫಂಕ್ಷನ್ ಇದೆ, ನಾನು ಹೊಸ ಬಟ್ಟೆ ತೊಗೋಬೇಕು, ಆದರೆ ಕಾಸ್ಟ್ಲಿ ಜಾಸ್ತಿ ಆಗುತ್ತೆ ಅಂದರೆ ಬಾಡಿಗೆ ತೊಗೋಬೋದಲ್ಲ, ಅದನ್ನೇ ಕಾಸ್ಟ್ಯೂಮ್ ಶಾಪ್ ಅಂತಾರೆ. ಅಥವಾ ಮಕ್ಕಳಿಗೆ ಏನಾದರೂ ಒಂದು ಫಂಕ್ಷನ್ ಇದೆ ಸ್ಕೂಲಲ್ಲಿ ಅಂತಂದ್ರೂ ಕೂಡ ಈ ಕಾಸ್ಟ್ಯೂಮ್ ಶಾಪಲ್ಲಿ ಕಾಸ್ಟ್ಯೂಮ್ನ ಬಾಡಿಗೆ ತೊಗೊಂಡು ಕೂಡ ಬಳಸೋರು ಇರ್ತಾರೆ. 2-6 ಲಕ್ಷ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಶುರು ಮಾಡಿ 50,000 1 ಲಕ್ಷದವರೆಗೂ ಕೂಡ ಗಳಿಸ್ಬೋದು. ಸ್ಕೂಲ್ಗಳಿಗೆ, ಕಾಲೇಜ್ಗಳಿಗೆ ಅಥವಾ ಈ ಆಫೀಸ್ಗಳಿಗೆ ಟೈ ಅಪ್ ಆಗೋದು ತುಂಬ ಇಂಪಾರ್ಟೆಂಟ್. ನೆಕ್ಸ್ಟು ಪೇಪರ್ ಕಪ್ನ ಸೇಲ್ ಮಾಡೋದು. ಪೇಪರ್ ಕಪ್ ನೋಡಿ, ಕಾಫಿ ಟೀಲಿ ಅಥವಾ ನೀವೆಲ್ಲೇ ಹೊರಗೆ ಚಿಕ್ಕ ಪುಟ್ಟ ಅಂಗಡಿಗಳಲ್ಲಿ ಬಳಸೋದೆಲ್ಲ ಪೇಪರ್ ಕಪ್ಪಲ್ಲಿ ಪ್ಲಾಸ್ಟಿಕ್ ಇರುತ್ತೆ ಜೋಪಾನ, ಆದರೆ ಒಂದು ಲೇಯರ್ ಪ್ಲಾಸ್ಟಿಕ್ ಇರುತ್ತೆ ಒಳಗೆ. ಆ ಹೆಸರಿಗೆ ಮಾತ್ರ ಪೇಪರ್ ಕಪ್ಪು ಸ್ನೇಹಿತರೆ. 2-4 ಲಕ್ಷ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಬೇಕು. 1-3 ಲಕ್ಷದವರೆಗೂ ಲಾಭ ಕೂಡ ಮಾಡೋರಿದ್ದಾರೆ. ನಿಮಗೆ ಒಳ್ಳೆ ಜಾಸ್ತಿ ಸೆಲ್ ಆಗೋ ಕಡೆ ಅಥವಾ ಒಂದು
ಎಲ್ಲೋ ಹೋಟೆಲ್ ಚೈನ್ಗಳ ಹತ್ರ ಸಿಕ್ಕಿದ್ರೆ ಅವ್ರದ್ದೇ ಒಂದು ಮಾರ್ಕೆಟಿಂಗ್ ಬ್ರ್ಯಾಂಡಿಂಗ್ ಮಾಡಿ ಕೂಡ ಈ ಪೇಪರ್ ಕಪ್ಸ್ನ ಅವ್ರಿಗೆ ಕೊಡ್ಬೋದು. ನೆಕ್ಸ್ಟ್ ಅಂದರೆ ಕೀ ಮೇಕಿಂಗ್ ಶಾಪ್. ಎಷ್ಟೋ ಜನಕ್ಕೆ ಕೀ ಕಳ್ಕೊಳ್ಳೋದೇ ಒಂದು ಅಭ್ಯಾಸ ಆಗೋಗುತ್ತೆ, ಕೆಟ್ಟ ಚಟ ಕೂಡ. ಕಳ್ಕೊಂಡ್ಬಿಡ್ತಾರೆ ಕೀಗಳು, ಮತ್ತೆ ಅದು ಹುಡ್ಕಕ್ಕೂ ಹೋಗಲ್ಲ. ಆ ಕಾರಣಕ್ಕೋಸ್ಕರ ಇದನ್ನು ನಾವು ಯೂಸ್ ಮಾಡ್ಬೋದು. ಕಮ್ಮಿ ಬಜೆಟ್, 35,000 ಒಂದು ಮಷಿನ್ ಬರುತ್ತೆ. 35,000 1 ಲಕ್ಷದಷ್ಟು ಮಿನಿಮಮ್ ಬಿಸ್ನೆಸ್ ಶುರು ಮಾಡಿದ್ರೆ 25, 30, 40,000ವರೆಗೂ ಲಾಭ ಮಾಡೋರು ಜನರು ಕೂಡ ಇದ್ದಾರೆ. 1-1.5 ಲಕ್ಷವರೆಗೂ ಹೋಗುತ್ತೆ. ಅದು ಮಲ್ಟಿಪಲ್ ಕೀಸ್ ಸಿಗೋಲ್ವಲ್ಲ ಒಂದೊಂದು ಕಡೆ, ಅದಕ್ಕೆ ಕೂಡ ಬಳಸ್ಬೋದು ಈ ಬಿಸ್ನೆಸ್ಸಲ್ಲಿ. ನೆಕ್ಸ್ಟ್ ಏನು 37ನೇದು ಗ್ಲಾಸ್ ಶಾಪ್. ಗ್ಲಾಸ್ ಎಲ್ಲ ಕಡೆ ಬೇಕಾಗುತ್ತೆ. ಕಿಟಕಿ ಮಾಡ್ಲಿಕ್ಕೆ ಬೇಕು, ಏನೋ ಡೋರ್ಸ್ ಮಾಡಕ್ಕೆ ಬೇಕು. ಎಲ್ಲೇ ಗ್ಲಾಸ್ ಎಲ್ಲಿ ಬಳಕೆ ಆಗುತ್ತೆ ಅದನ್ನು ನೀವು ಒಂದು ಕಡೆ ನಿಮಗೆ ಸಿಕ್ಬಿಟ್ಟು ಅದನ್ನು ಕೂಡ ಕೆಲಸ ಶುರು ಮಾಡ್ಬೋದು. ಸ್ವಲ್ಪ ಜಾಸ್ತಿ ಖರ್ಚಾಗುತ್ತೆ. 4 ಲಕ್ಷದಿಂದ 10 ಲಕ್ಷದವರೆಗೂ, ಸ್ವಲ್ಪ ಪ್ರೀಮಿಯಂ ಮಾಡ್ತಿರೋದು 5 ಲಕ್ಷದಿಂದ 14-15 ಲಕ್ಷದವರೆಗೂ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಒಳ್ಳೆ ಲಾಭ ಕೂಡ ಮಾಡ್ಬೋದು ಈ ಬಿಸ್ನೆಸ್ಸಲ್ಲಿ. 38ನೇದು ಬಂದ್ಬಿಟ್ಟು ಮಾರ್ಬಲ್ ಶಾಪ್. ಇವೆಲ್ಲ ಸ್ವಲ್ಪ ಪ್ರೀಮಿಯಮ್ ಆಗಿ ಬಂತು. ನಾನು ಫಸ್ಟಿಗೆ ಸ್ಟಾರ್ಟಿಂಗಲ್ಲೆಲ್ಲ ವೆಜಿಟೇಬಲ್ ಶಾಪು, ಗ್ರಾಸರಿ ಶಾಪ್ನ ಹೇಳ್ತಾ ಬಂದೆ. ಇವಾಗ ಸ್ವಲ್ಪ ಪ್ರೀಮಿಯಂ ಮಾರ್ಕೆಟಿಗೆ ಎಂಟ್ರಿ ಆಗ್ತಾ ಇದ್ದೀವಿ. ಇಲ್ಲಿ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಆಗುತ್ತೆ. 10 ಲಕ್ಷದಿಂದ 20 ಲಕ್ಷದವರೆಗೂ ಹೋಗ್ಬಿಡುತ್ತೆ ಮಿನಿಮಮ್ಮು. 45, 50 ಲಕ್ಷ, 70 ಲಕ್ಷ ಆದರೂ ಕಮ್ಮಿ ಆಗುತ್ತೆ ಈ ಬಿಸ್ನೆಸ್ಸಲ್ಲಿ. ಆದರೆ ಒಳ್ಳೆ ಲಾಭ ಸಿಗುತ್ತೆ. 5ರಿಂದ 10 ಲಕ್ಷ ನೀವು ಒಳ್ಳೆ ಲಾಭವನ್ನು ತೆಗಿಬೋದು. ಮಂತ್ಲಿ ಪ್ರಾಫಿಟ್ ನಾನು ಹೇಳ್ತಾ ಇರೋದು, ವರ್ಷದ್ದು ತಿಂಗಳದಲ್ಲ. ಸ್ಟಾರ್ಟಿಂಗಲ್ಲೆಲ್ಲ ಬಿಸ್ನೆಸ್ಸಲ್ಲಿ ಲಾಭಗಳು ಕಮ್ಮಿ, ಹೋಗ್ತಾ ನಿಮ್ಗೆ ಒಳ್ಳೆ ಲಾಭಕ್ಕೆ ಮಾಡಿಕೊಡುತ್ತೆ. ನೆಕ್ಸ್ಟ್ ಅಂದರೆ ಸೈಕಲ್ ರಿಪೇರ್ ಶಾಪ್. ಸೈಕಲ್ ರಿಪೇರಿ ಏನಪ್ಪ ಇದು? ಸೈಕಲ್ ರಿಪೇರಿ, ಗಾಡಿ ರಿಪೇರಿ ಎಲ್ಲ ಹೇಳ್ತಾವನೆ ಅಂತ ಅನ್ಕೋಬಿಡಿ. ಯಾಕಂದರೆ ಜನರಿಗೆ ಇವಾಗ ನಗರ ಪ್ರದೇಶದಲ್ಲಿ ಅಂತೂ ಅಥವಾ Tier 1, Tier 2 2 ಸಿಟಿಯಲ್ಲಿ ಸೈಕಲ್ ಪ್ರೇಮಿಗಳು ಜಾಸ್ತಿ ಇದ್ದಾರೆ. ಆ ಕಾರಣಕ್ಕೋಸ್ಕರ ಸೈಕಲ್ ಮಾರೋದು, ವ್ಯಾಪಾರ, ಅಪ್ಲಯನ್ಸು ಅಥವಾ ಎಲ್ಲದಕ್ಕೂ ಸೇರಿ 50,000, 2 ಲಕ್ಷ, 3 ಲಕ್ಷವರೆಗೂ ನೀವು ಬಜೆಟ್ ಇಟ್ಕೊಂಡು ಶುರು ಮಾಡಿದ್ರೆ ಏನಾದರೂ 10ರಿಂದ 50,000 ರೂಪಾಯಿ ತಿಂಗಳ ದುಡಿಬೋದು. ಎಲ್ಲ ನಾನು ಇವಾಗೇನು ನಾನು ಉಳಿಸ್ತಾ ಇರೋದು, ಇನ್ಕಮ್ ಹೇಳ್ತಿರೋದು, ಫೈನಲ್ ನಿಮ್ಗೆ ಉಳಿಸೋ ಅಮೌಂಟು. 40ನೇದು ಬಂದ್ಬಿಟ್ಟು ಒಂದು ಸ್ಟೇಷನರಿ ಶಾಪ್. ಸ್ಟೇಷನರಿ ಬೇಕೇ ಬೇಕು. ಸ್ಕೂಲ್ಗೆ ಹೋಗ್ಲಿ, ಕಾಲೇಜ್ಗೆ ಹೋಗ್ಲಿ, ನೀವು ಪೆನ್ಸಿಲ್ ಹಿಡಿದು ಪೆನ್ ಹಿಡ್ಕೊ, ಮಾರ್ಕರಿಂದ ಹಿಡಿದು ಬೋರ್ಡ್ವರೆಗೂ ಎಲ್ಲ ಕಡೆ ಬೇಕೇ ಬೇಕಲ್ಲ. ನೋಡಿ ಹಿಂದೇನೋ ಒಂದು ಬೋರ್ಡ್ ಇದೆ, ಮಾರ್ಕರ್ ಇದೆ. ಎಲ್ಲದಕ್ಕೂ ನಿಮ್ಮ ಸ್ಟೇಷನರಿ ಶಾಪ್ ಅಲ್ಲೇ ತೊಗೊಂಡಿರೋದಲ್ವಾ. 1ರಿಂದ 4 ಲಕ್ಷ ಮಿನಿಮಮ್ ಬಜೆಟಲ್ಲಿ ಒಳ್ಳೆ ಪ್ರೀಮಿಯಂ ಶಾಪ್ ಮಾಡ್ತೀನಿ ಅಂದರೆ 5ರಿಂದ 15 ಲಕ್ಷದವರೆಗೂ, ಅಥವಾ 12, 13 ಲಕ್ಷದವರೆಗೂ ಶುರು ಆಗುತ್ತೆ ಈ ಬಿಸ್ನೆಸ್ಸು. ಮಿನಿಮಮ್ ನಿಮ್ಗೆ ಒಳ್ಳೆ ಪ್ರಾಫಿಟ್ ತಂದುಕೊಡುತ್ತೆ. ಒಳ್ಳೆ ಮಾರ್ಜಿನ್ ಇರೋ ಬಿಸ್ನೆಸ್ ಅಂತ ಹೇಳ್ತೀನಿ. 50,000ದಿಂದ 1 ಲಕ್ಷದವರೆಗೂ ದುಡಿಬೋದು ಸ್ನೇಹಿತರೆ. ಈಗ 41ನೇ ಬಿಸ್ನೆಸ್ ಬಗ್ಗೆ ಹೇಳ್ತೀನಿ, ಫರ್ಟಿಲೈಸರ್ ಶಾಪ್. ಫರ್ಟಿಲೈಸರ್ ಶಾಪ್, ಹೌದು, ಇವಾಗ ಇರಾನ್ ಯುದ್ಧ ನಡೆದಕ್ಕೆ ಫರ್ಟಿಲೈಸರ್ ದೇಶದಲ್ಲಿ ಕಮ್ಮಿ ಆಗಿದೆ ಅಂತ ಹೇಳ್ತಾರಲ್ಲ, ಅದೇ ಫರ್ಟಿಲೈಸರ್ ಶಾಪ್ನ ನೀವು ಕೂಡ ಓಪನ್ ಮಾಡ್ಬೋದು. ಯಾಕೆಂದರೆ ಯಾವಾಗೂ ನಡೆಯೋ ಬಿಸ್ನೆಸ್ಸು, ಒಳ್ಳೆ ಮಾರ್ಜಿನ್ ಕೂಡ ಇದೆ. ಹಾಗೂ ನೀವು ಎಕ್ಸ್ಪೈರ್ ಆಗದಿರೋ ಪ್ರಾಡಕ್ಟ್ ಫರ್ಟಿಲೈಸರ್ಸು ಒಳ್ಳೆ ಆದರೂ ಕೂಡ ಒಳ್ಳೆ ಗುಣಮಟ್ಟದಲ್ಲಿ ಮಾರ್ಬೋದು. 60,000ದಿಂದ 2ರಿಂದ 3 ಲಕ್ಷದವರೆಗೂ ಆಗುತ್ತೆ. ಬಜೆಟ್ಟು ಶುರು ಮಾಡಲಿಕ್ಕೆ 50,000ದಿಂದ 1 ಲಕ್ಷದವರೆಗೂ ತಿಂಗಳ ಆದಾಯ ಕೂಡ ನೋಡ್ಬೋದು. ಬಿರಿಯಾನಿ ಫುಡ್ ಶಾಪ್, ಹೌದು, ಬಿರಿಯಾನಿ ಅಪ್ಪು ಬಿರಿಯಾನಿ ಅಥವಾ ಯಾವುದೇ ಸ್ಟಾರ್ ಬಿರಿಯಾನಿಗಳು ನೋಡಿರ್ತೀರಲ್ಲ, ಅಲ್ಲಿ ಬಿರಿಯಾನಿ ಶಾಪ್ ಎಲ್ಲ ರೋಡಲ್ಲಿ ಇರುತ್ತೆ. ಮಿನಿಮಮ್ ಇನ್ವೆಸ್ಟ್ಮೆಂಟ್ ಶುರು ಮಾಡ್ಬೋದು ನೋಡಿ. 10ರಿಂದ 10,000ದಿಂದ ಹಿಡಿದು ಶುರು ಮಾಡೋದು. ರೋಡ್ ಸೈಡ್ ಹೇಳ್ತೀರಾ ಅಂದರೆ 1 ಲಕ್ಷ, 2 ಲಕ್ಷ, 3 ಲಕ್ಷ, 5 ಲಕ್ಷದವರೆಗೂ ಇನ್ವೆಸ್ಟ್ಮೆಂಟ್ ಇರುತ್ತೆ. ಒಳ್ಳೆ ಮಂತ್ಲಿ ಪ್ರಾಫಿಟ್ ಸಿಗುತ್ತೆ, ಮಾರ್ಜಿನ್ ಕೂಡ ಇರುತ್ತೆ. ಸ್ವಿಗ್ಗಿ ನಲ್ಲಿ, ಝೊಮ್ಯಾಟೋಲಿ ನಿಮ್ಮ ಟೈಅಪ್ ಆದರೆ ಕೂಡ ಒಳ್ಳೆ ಮಾರ್ಜಿನ್ ಸಿಗುತ್ತೆ. ಆದರೆ ನೆನಪಿರಲಿ, ಸ್ವಿಗ್ಗಿ ಝೊಮ್ಯಾಟೋಲೆಲ್ಲ ಮಿನಿಮಮ್ 20-30% ಕಟ್ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ಅದನ್ನ ಯೋಚನೆ ಮಾಡಿ ನೋಡಿಕೊಂಡು ಶುರು ಮಾಡಿ. ನೆಕ್ಸ್ಟು ಸಿಮೆಂಟ್ ಶಾಪ್. ಈ ಸಿಮೆಂಟ್ 43ನೇದಿತ್ತು ಸಿಮೆಂಟ್ ಶಾಪ್. ಇಲ್ಲಿವರೆಗೂ ವಿಡಿಯೋ ನೋಡಿದರೆ ಇದನ್ನು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಮೆಂಟ್ ಶಾಪ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಾನು ಆಗಲೇ ಒಂದು ವಿಡಿಯೋ ಮಾಡಿ ಅಲ್ಲಿ ಹೋಗಿ ಚೆಕ್ ಮಾಡಿ. 4ರಿಂದ 5 ಲಕ್ಷ ಮಿನಿಮಮ್ ಬಜೆಟು, 5ರಿಂದ 15 ಲಕ್ಷದವರೆಗೂ ಶುರು ಆಗುತ್ತೆ. ಆದರೆ ಒಳ್ಳೆ ಮಾರ್ಜಿನ್ ಇದೆ. 1ರಿಂದ 2 ಲಕ್ಷ ತಿಂಗಳ ದುಡಿಯೋರು ಕೂಡ ಇದ್ದಾರೆ, 5 ಲಕ್ಷದವರೆಗೂ ದುಡಿಯೋರು ಕೂಡ ಇದ್ದಾರೆ. ಸಿಮೆಂಟ್ ಶಾಪ್ ಬಿಸ್ನೆಸ್ಸಲ್ಲಿ ಒಳ್ಳೆ ಮಾರ್ಜಿನ್ ಇದೆ. ಸ್ಟೀಲು, ಸಿಮೆಂಟಲ್ಲಿ ಯಾವಾಗಲೂ ನಿಮ್ಗೆ ದುಡ್ಡು ಸಿಗುತ್ತೆ. ನೀವು ಅಕ್ಕಪಕ್ಕ ಅಂಗಡಿಗಳಿರಬಾರ್ದು, ಕಾಂಪಿಟೇಷನ್ ಕಮ್ಮಿ ಇದ್ದಷ್ಟು ಒಳ್ಳೆಯದು. ಈಗ 44ನೇ ಬಂದ್ಬಿಡ್ತೀವಿ, ಒಂದು ಎಲೆಕ್ಟ್ರಾನಿಕ್ ಶಾಪ್. ಎಲೆಕ್ಟ್ರಾನಿಕ್ ಶಾಪ್ ಅಂದ್ರೇನು? ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ಸು ಅಥವಾ ಎಲೆಕ್ಟ್ರಿಕಲ್ ವೈರಿಂಗಿಂದ ಹಿಡಿದು ಲೈಟು, ಬಲ್ಬು, ಏನೇ ಇರ್ಬೋದು, ಫ್ಯಾನು, ಏನೇ ಇದ್ರೂ ಕೂಡ ಅದು ನಿಮ್ಗೆ ಸಿಗೋ ಜಾಗ. 3ರಿಂದ 6 ಲಕ್ಷ ಮಿನಿಮಮ್ ಇನ್ವೆಸ್ಟ್ಮೆಂಟು. ಒಳ್ಳೆ ಅಂಗಡಿ ಓಪನ್ ಮಾಡ್ತೀರ 15 ಲಕ್ಷದವರೆಗೂ ಆಗುತ್ತೆ. ನೀವು 1ರಿಂದ 2 ಲಕ್ಷ ಲಾಭವನ್ನು ಕೂಡ ತೊಗೋಬೋದು. ಈ ಬಿಸ್ನೆಸ್ಸಲ್ಲೂ ಕೂಡ ಒಳ್ಳೆ ಮಾರ್ಜಿನ್ ಇದೆ ಅಂತ ನಾನು ಕೇಳ್ಪಟ್ಟಿದ್ದೆ. ಹಾರ್ಡ್ವೇರ್ ಬಿಸ್ನೆಸ್ ನೆಕ್ಸ್ಟ್, ಇದು 45ನೇದು. ಈ ಹಾರ್ಡ್ವೇರ್ ಬಿಸ್ನೆಸ್ಸಲ್ಲಿ ಏನಂದರೆ ನಿಮಗೆ ಅಲ್ಯೂಮಿನಿಯಮ್ಮು, ಹಾರ್ಡ್ವೇರ್ ಒಟ್ಟಿಗೆ ಸೇಲ್ ಮಾಡ್ಬೋದು. ಬಾತ್ರೂಮ್ ಅಪ್ಲಯನ್ಸಸ್ಸು ಅಥವಾ ಏನೇ ಹಾರ್ಡ್ವೇರ್ ರಿಲೇಟೆಡ್, ನಟ್ಟು ಬೋಲ್ಟಿಂದ ಹಿಡಿದು ಎಲ್ಲ ಹಾರ್ಡ್ವೇರ್ಗೆ ಬರುತ್ತೆ. ಅವರು ಏನು ಪ್ಲೈವುಡ್, ಗ್ರೀನ್ ಪ್ಲೈವುಡ್ ಕೇಳ್ತೀರಾ, ಸೆಂಚುರಿ ಪ್ಲೈ ಇರ್ಬೋದು, ಇಂಡಸ್ಸು, ಫ್ಲೆವಿಕಾಲು ಇಂದ ಹಿಡಿದು ಎಲ್ಲ ಸಿಗುತ್ತೆ, ಆಯಿತಾ. ಆ ಥರದ್ರಲ್ಲಿ ನೀವು 80,000ದಿಂದ 3 ಲಕ್ಷ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಶುರು ಆದರೆ 3ರಿಂದ 8 ಲಕ್ಷ, 10 ಲಕ್ಷದವರೆಗೂ ಇಡ್ಬೋದೆ. ಒಳ್ಳೆ ಲಾಭ ಕೂಡ ಇದೆ, ಒಳ್ಳೆ ಮಾರ್ಜಿನ್ ಬಿಸ್ನೆಸ್. 50,000ದಿಂದ 1 ಲಕ್ಷ ಕೂಡ ನೀವು ಮಾರ್ಜಿನ ತೆಗಿಬೋದು. ಇವಾಗ 46ನೇದು ಕಾರ್ ವಾಶ್. ಹೌದು, ಕಾರ್ ವಾಶ್ ಮತ್ತು ಬೈಕ್ ವಾಶ್. ಇದೇನಪ್ಪ ಇದು? ವಾಷಿಂಗ್ ನಾವೇ ಮಾಡ್ಕೊಬೋದು. ಇವಾಗ ಜನರು ಸಿಕ್ಕಾಬಟ್ಟೆ ಸೋಂಬೇರಿಗಳಾಗಿದ್ದಾರೆ. ಆ ಕಾರಣಕ್ಕೋಸ್ಕರ ಕಾರ್ ವಾಶ್, ಬೈಕ್ ವಾಶ್
ಸಿಕ್ಕಾಪಟ್ಟೆ ಇಂಪಾರ್ಟೆನ್ಸ್ ಇದೆ. 40,000 1 ಲಕ್ಷ ಮಿನಿಮಮ್ ಬಜೆಟಲ್ಲಿ ಶುರು ಮಾಡಿದ್ರೆ 2 ರಿಂದ 5 ಲಕ್ಷದವರೆಗೂ ಬಜೆಟ್ ಇಟ್ಕೊಂಡು ಶುರು ಮಾಡ್ತಾರೆ ಜನರು. ಒಳ್ಳೆ ಕಡೆ ಒಳ್ಳೆ ಏರಿಯಾದಲ್ಲಿ ಜಾಸ್ತಿ ಕಾರ್ಗಳಲ್ಲಿ ಓಡಾಡುತ್ತೆ ಅಂದರೆ ಬೆಂಗಳೂರಲ್ಲಂತೂ ಒಳ್ಳೆ ದುಡ್ಡು ಮಾಡೋರು ನಾನು ನೋಡಿದ್ದೀನಿ. ಇದ್ರ ಜೊತೆಗೆ ನೀವು ಕಾರ್ ಬೈಕ್ ಗ್ಯಾರೇಜ್ ಕೂಡ ಇಟ್ಕೋಬೋದು. ಜೊತೆಗೆ PPF ಅಕಿಟ್ಟು ಆಳು ಮೂಳು ಎಲ್ಲ ಪಾಲಿಶ್ ಗಿಲೀಶ್ ಎಲ್ಲ ವಾಶ್ ಜೊತೆನೇ ಶುರು ಮಾಡ್ಕೊಂಡ್ರೆ ಅದು ಕೂಡ ಒಳ್ಳೆ ಬಿಸ್ನೆಸ್ ಆಗುತ್ತೆ. ಇದು 47ನೇ ಬಿಸ್ನೆಸ್ ಅಂತ ನೀವು ತಗೊಳ್ಳಿ. ಇದಕ್ಕೆ ನಿಮಗೆ ಕಾರ್ ಬೈಕ್ ಒಂದು ಗ್ಯಾರೇಜ್ ಇಟ್ಕೊಳ್ಳೋಕೆ ಜಾಸ್ತಿ ದುಡ್ಡು ಬೇಡ. ಕಾರ್ ವಾಶು ಮತ್ತು ಬೇರೆ ಇದೆಲ್ಲ ಇಟ್ಕೊಳ್ಳೋಕೆ ಸ್ವಲ್ಪ ಮಟ್ಟಿಗೆ ವಾಶ್ ರಿಲೇಟೆಡ್ ಜಾಸ್ತಿ ಬೇಕಾಗುತ್ತೆ. ಇನ್ನು ಈ ಕಾರ್ ಬೈಕ್ ಗ್ಯಾರೇಜ್ಗೆ ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಇಲ್ಲ, ಚಿಕ್ಕ ಪುಟ್ಟದ್ದು ಕೂಡ ನಡೀಬೋದು. ಗ್ಯಾರೇಜ್ ಸ್ವಲ್ಪ ಜಾಸ್ತಿ ಆಗ್ಬೋದು ಬೈಕ್ ಕಂಪೇರ್ ಮಾಡಿದ್ರೆ. 48 ಒಂದು ಫೋಟೋ ಸ್ಟುಡಿಯೋ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ನಾನೇ ಕ್ಯಾಮ್ರಾದ ಫೋನಲ್ಲಿ ತೆಗಿತೀನಿ, ನೀವೇನೇ ಹೇಳ್ಬೋದು. ಒಂದು ಪಾಸ್ಪೋರ್ಟ್ ಸೈಜು ಫೋಟೋ ತೊಗೊಳಕ್ಕೆ, ಒಂದು ಏನೇ ಫೋಟೋ ತೊಗೊಳಕ್ಕೆ ಈ ಥರ ಗೌರ್ಮೆಂಟ್ ID ಪ್ರೂಫ್ಗೆ ಮತ್ತೊಂದಕ್ಕೆ ಬೇಕೇ ಬೇಕು. ಫೋಟೋ ಸ್ಟುಡಿಯೋಗೆ ಹೋಗಲೇಬೇಕು. 2 ರಿಂದ 4 ಲಕ್ಷ ಮಿನಿಮಮ್ ಇನ್ವೆಸ್ಟ್ಮೆಂಟು, 3 ರಿಂದ 6 ಲಕ್ಷದವರೆಗೂ ಕ್ಯಾಮ್ರಾ ಎಕ್ವಿಪ್ಮೆಂಟು, ಲೈಟು, ಹಾಳು ಮುಳ್ಳು ಎಲ್ಲ ಸೇರಿ ಶುರು ಮಾಡ್ಬೋದು. 50,000 1 ಲಕ್ಷ ಲಾಭ ಸಿಗುತ್ತೆ. ಇದನ್ನ ನೀವು ವೆಡ್ಡಿಂಗ್ಗೆ ಇದಕ್ಕೆಲ್ಲ ಫೋಟೋಗ್ರಫಿಗೆ ಕೂಡ ಯೂಸ್ ಮಾಡ್ಕೋಬೋದು ಇದೆ ಶಾಪ್ನಿಂದ. ನೆಕ್ಸ್ಟು ಟಾಯ್ ಶಾಪ್. ಮಕ್ಕಳ ಆಟ ಸಾಮಾನುಗಳಿಗೆ ಸಿಕ್ಕಾಪಟ್ಟೆ ಬೆಲೆ ಇದೆ. ಹಾಗೂ ಒಂದ್ಸಲ ಮಕ್ಕಳು ಎಂಟ್ರಿ ಆಗಿಬಿಟ್ರೆ ಆಟ ಸಾಮಾನು ಅಂಗಡಿಗಳಿಗೆ, ನಿಮ್ಮ ಮಕ್ಕಳಲ್ಲಿ ನಾವು ಯಾರೇ ಮಕ್ಕಳಾಗಲಿ ಬಿಡೋದೇ ಇಲ್ಲ ತಾನೆ. ನಿಮ್ಗೆ ಏನಾದರೂ ಒಂದು ತಗೊಂಡೇ ತೊಗೊತೀರಾ, ಒಂದು ಗುರುಗಂಜಿಯ ಸಾಮಾನು ತೊಗೊತೀರಾ, ಆಟ ಸಾಮಾನು. ಆ ಕಾರಣಕ್ಕೋಸ್ಕರ 50,000 1.5 ಲಕ್ಷದಲ್ಲಿ ಈ ಬಿಸ್ನೆಸ್ನ ಶುರು ಮಾಡ್ಬೋದು. ಮಿನಿಮಮ್ 2 ರಿಂದ 5 ಲಕ್ಷದವರೆಗೂ ಕೂಡ ಇನ್ವೆಸ್ಟ್ಮೆಂಟ್ ಇದೆ. ಒಳ್ಳೆ ಮಾರ್ಜಿನ್ ಬಿಸ್ನೆಸ್ಸು. 50,000 1 ಲಕ್ಷ 2 ಲಕ್ಷ 3 ಲಕ್ಷ ಸಫಾರಿ ಟಾಯ್ಸ್ ಅಂತ ಕೇಳಿರ್ತೀರ. ದೊಡ್ಡ ಏರಿಯಾಗಳು ಕೂಡ ಬೆಂಗಳೂರಲ್ಲಿ ಇದ್ದಾವೆ. ಕೋರಮಂಗಲ ಈ ಥರ ಹಲವಾರು ಪ್ಲೇಸ್ಗಳು ಒಳ್ಳೆ ದುಡ್ಡು ಮಾಡ್ತಾರೆ. ದೊಡ್ಡ ಅಂಗಡಿಗಳು ಕೂಡ ಮಾಡ್ಕೊಂಡಿದ್ದಾರೆ. 50ನೇದು ಹಾಗೂ ಲಾಸ್ಟ್ ಈ ವಿಡಿಯೋ ಅದರಲ್ಲಿ ಏನು ಹೇಳ್ತಿದ್ದೆ, ಶೂ ಅಂಗಡಿ. ಹೌದು, ಮಿನಿಮಮ್ ಇನ್ವೆಸ್ಟ್ಮೆಂಟಲ್ಲಿ ಶುರು ಮಾಡ್ಬೋದು. 50,000 1 ಲಕ್ಷ ದುಡ್ಡು ಬೇಕಾಗುತ್ತೆ. 1 ರಿಂದ 4 ಲಕ್ಷದವರೆಗೂ ಮ್ಯಾಕ್ಸಿಮಮ್ ಇನ್ವೆಸ್ಟ್ಮೆಂಟ್ ಆದರೆ 40 ರಿಂದ 50,000 ರೂಪಾಯಿ ತಿಂಗಳಿಗೆ ನೀವು ಆರಾಮಾಗಿ ಮಾಡ್ಕೋಬೋದು. ಒಳ್ಳೆ ಕಡೆ ಏರಿಯಾದಲ್ಲಿ ಇದೆ ಅಂದರೆ ಆ ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ ಎಲ್ಲ ಬಿಸ್ನೆಸ್ ಮಾಡೋಕ್ಕೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ತುಂಬ ಚೆನ್ನಾಗಿತ್ತು ವಿಡಿಯೋ ಅಂತ ನಿಮ್ಗೆ ಅನಿಸಿದ್ರೆ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇಲ್ಲಿವರೆಗೂ ವಿಡಿಯೋ ನೋಡಿದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಬಿಸ್ನೆಸ್ ಐಡಿಯಲ್ಲಿ ನಾನು ನಿಮಗೆ ಸಿಗ್ತೀನಿ.